ನೋಡಿ 50 kg ಟೊಮೆಟೊ ಬಾತ್ ರೆಡಿ ಇದೆ. ಓಕೆ. ಚಟ್ನಿ ಹಾಕೊಳ್ಳಿ, ಚಟ್ನಿ ಯಾರು ಬೇಕು ಚಟ್ನಿ? ಒಂದ್ಸಲಿ ಊಟ ಹಾಕು, ಒಂದ್ಸಲಿ ಸ್ವೀಟ್ ಹಾಕು. ನೋಡಿ ಇದೇ ರೀತಿ ಇದ್ರಲ್ಲ ಮಾಡ್ತಾ ಇದ್ದಾರೆ. ವೇಸ್ಟ್ ಮಾಡಬೇಡಿ ಅಷ್ಟೇ. ಬಿಸಿ ಪ್ರಸಾದ ಬನ್ನಿ ಬನ್ನಿ. ಸರ್ ಹೆಂಗಿದೆ ಪ್ರಸಾದ? ಪ್ರಸಾದ ಹೆಂಗಿದೆ? ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ಟೈಮ್ ಬಂದು 3 ಗಂಟೆ ಆಗಿದೆ. 2:15 ಮನೆ ಬಿಟ್ಟೆ. ಇಲ್ಲಿ 3 ಗಂಟೆಗೆ ಇಲ್ಲಿಗೆ ಬಂದೆ ನಮ್ಮ ಮನೆ ಹತ್ರದಿಂದ. ಈಗ ಇಲ್ಲಿ ರೈಸ್ ಬಾತ್ ಮಾಡ್ತಾ ಇದ್ದಾರೆ. ನಿನ್ನೆ ಬಂದು ಇಲ್ಲಿ ತುಂಬ ಥರ ಅಡುಗೆಗಳು ವಿಡಿಯೋ ಮಾಡಿಕೊಂಡು ಹೋಗಿದೆ. ಈಗ ರೈಸ್ ಬಾತ್ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 500 ಇಂದ 800 kg ಅಷ್ಟು ರೈಸ್ ಬಾತ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಥರ ರೈಸ್ ಬಾತು ಮಾಡ್ತಾರೆ. ಪುದೀನ ರೈಸ್ ಬಾತು, ಮೆಂತೆ ರೈಸ್ ಬಾತು, ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಮತ್ತು ವೆಜಿಟೇಬಲ್ ರೈಸ್ ಬಾತು, ಮತ್ತು ಟೊಮೊಟೊ ರೈಸ್ ಬಾತು, ಈ ಥರ ಎಲ್ಲ ಥರ ರೈಸ್ ಬಾತುಗಳು ಮಾಡ್ತಾರೆ. ಆ ಕಾರಣಕ್ಕೆ ಇಲ್ಲಿ ಬಂದಿರೋ ಅಂಥದ್ದು. ಈಗ ತಾನೇ ಜಸ್ಟು ನೋಡಿ ಒಂದು 5 ನಿಮಿಷ ಆಗಿದೆ. 5 ನಿಮಿಷದಲ್ಲಿ ಈಗ ದೊಡ್ಡ ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸ್ಕೊತಾ ಇದ್ದಾರೆ. ಇನ್ನೊಂದು 5-10 ನಿಮಿಷದಲ್ಲಿ ಇಲ್ಲಿ ಪಾತ್ರೆಗಳಿಟ್ಟು ಈಗ ಅಡುಗೆಗಳು ಸ್ಟಾರ್ಟ್ ಮಾಡ್ತಾರೆ. ಈಗ ಬನ್ನಿ ನೋಡೋಣ ಇವರು ಯಾವ ರೀತಿ ರೈಸ್ ಬಾತು ಅಡುಗೆಗಳೆಲ್ಲ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಇನ್ನೂ ಜನ ಯಾರೂ ಎದ್ದೇ ಇಲ್ಲ, ಎಲ್ಲ ಫುಲ್ ಚೆನ್ನಾಗಿ ಮಲಗಿದ್ದಾರೆ. ನೋಡಿ ಇಲ್ಲಿ ಪಕ್ಕದಲ್ಲಿ ಅಂಗಡಿಗಳಾಗ್ತಾರೆ. ಅಂಗಡಿಗವರು ಇಲ್ಲಿ ಬಂದು ನೀವು ಒಂದು ದಿವಸ ಮುಂಚೆನೇ ಜಾಗ ಇಟ್ಕೊಂಡು ಇಲ್ಲಿ ಮಲಗಿದ್ದಾರೆ ಇವರೆಲ್ಲ. ಇದು ನನ್ನ ಗಾಡಿ, ನೀವು ನೋಡಿದ್ರಲ್ಲ ಇದು. ನೋಡಿ ಹೋದ ಸತಿಗಿಂತ ಈ ಸತಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡಿ ಲೈಟಿಂಗ್ ಆಗಲಿ ಪ್ರತಿಯೊಂದು ಅಷ್ಟೇ, ಜನನೂ ಅಷ್ಟೇ ಈ ಸತಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ನೀವು ಹೋದ ಸತಿ ಶೀಟ್ ಹಾಕಿರಲಿಲ್ಲ, ಈ ಸತಿ ಎಲ್ಲ ಶೀಟ್ ಹಾಕಿದ್ದಾರೆ. ಈ ಶೀಟ್ ಹಾಕಿರೋ ಕಾರಣಕ್ಕೆ ತುಂಬ ಜನಕ್ಕೆ ಇಲ್ಲಿ ಉಪಯೋಗ ಆಗಿದೆ. ನೋಡಿ ಎಲ್ಲ ಚೆನ್ನಾಗಿ ಮಲಗಿದ್ದಾರೆ ಈಗ. ನೋಡಿ ಅಕ್ಕಿ ಟೋಟಲ್ಲು 1000 kg ಬಂದಿದೆ. 1000 kg ಇಲ್ಲಿ ಮಾಡ್ತಾರಂಥದ್ದು. ಇಷ್ಟೊಂದು ಬಂದಿದೆ. ಎಷ್ಟು ಜನ ಬಂದರೆ ಅಷ್ಟು ಜನಕ್ಕೆ ಮಾಡಿ ಕೊಡ್ತಾ ಇರ್ತಾರೆ. ನೋಡಿ ಎಣ್ಣೆ ಬಂದು ಎಲ್ಲ ಗೋಲ್ಡ್ ವಿನ್ನರ್ ಎಣ್ಣೆ ತರಿಸಿದ್ದಾರೆ, ಕ್ಯಾನುಗಳು. ನೋಡಿ ಇಷ್ಟೊಂದು ರೈಸ್ ಪ್ಯಾಕೆಟ್ಸ್. ನೋಡಿ ನೀರೆಲ್ಲ ಫುಲ್ ಚೆನ್ನಾಗಿ ಕಾದಿದೆ. ಕಾದಿದ ನಂತರ ನೋಡಿ ಇಲ್ಲಿ ಈ ಕಡೆ ನೋಡಿ ಈ ಕಡೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಈಗ ನೋಡಿ ಟೈಮ್ ಬಂದು 4 ಗಂಟೆ ಆಗಿದೆ. 4 ಗಂಟೆಗೆ ಇದೆಲ್ಲ ಫುಲ್ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಪಲಾವ್ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಬಂದು ಇಲ್ಲಿ ಇಟ್ಕೊತಾ ಇದ್ದಾರೆ. ಬ್ರಷ್ ಮಾಡೋಕತ್ತಾರ. ನೋಡಿ ಪಲಾವ್ಗೆ ರೈಸ್ ಬಾತ್ಗಳಿಗೆಲ್ಲ ಬೇಕಾದ ನೋಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದಾರೆ. ನೋಡಿ ಇದು ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ. ನೋಡಿ ಎಲ್ಲ ಶಕ್ತಿ ಬ್ರ್ಯಾಂಡ್ದು. ಇದು ಧನಿಯಾ ಪುಡಿ, ಚಕ್ಕೆ, ಉಪ್ಪು ಮತ್ತು ಚಿಕನ್ ಮಸಾಲ, ಮತ್ತು ಇಲ್ಲೆಲ್ಲ ಪಲಾವ್ ಇಂಗ್ರೀಡಿಯೆಂಟ್ಸು, ಮತ್ತು ಅಲ್ಲಿ ಒಗ್ಗರಣೆ. ನೋಡಿ ಲವಂಗ, ಖಾರದ ಪುಡಿ, ಉಪ್ಪು. ನೋಡಿ ಇಷ್ಟೊಂದು ಐಟಮ್. ನೋಡಿ ಇದು ಬಾತ್ ಪೌಡರು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಇದೆಲ್ಲ ಗೋಲ್ಡ್ ವಿನ್ನರ್ ಎಣ್ಣೆ. ನೋಡಿ ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್. ಇದು ಹಸಿಮೆಣಸಿನ್ಕಾಯಿನ ಎಣ್ಣೆ ಹಾಕಿ ಫ್ರೈ ಮಾಡಿ ಮತ್ತು ರುಬ್ಕೊಂಡಿದ್ದಾರೆ. ಮತ್ತು ಇದು ಹುಣಸೆಹಣ್ಣು ಹುಳಿ. ನೋಡಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟೊಂದು ಅಕ್ಕಿ ಇಲ್ಲಿ ಇಷ್ಟೊಂದು ತೊಗೊಂಬಂದು ಇಟ್ಕೊಂಡಿದ್ದಾರೆ. ಒಳಗಡೆ ಇನ್ನೂ 800-900 kg ಇದೆ.
ನೋಡಿ ಇಷ್ಟೊಂದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಈಗ ಫಸ್ಟು ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ. ನೋಡಿ ಟೊಮೊಟೊ ಬಾತ್ ಮಾಡೋದಕ್ಕೆ ಈಗ ಗೋಲ್ಡ್ ವಿನ್ನರು ಡಾಲ್ಡಾ ಹಾಕ್ಕೊತಾ ಇದ್ದಾರೆ, ವನಸ್ಪತಿ. ನೋಡಿ ಡಾಲ್ಡಾ 2 kg ಹಾಕ್ತಾ ಇದ್ದಾರೆ. ನೋಡಿ ಈಗ ಇದರಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದಾರೆ. ನೋಡಿ ಒಂದು ಪಾತ್ರೆಗೆ ಟೋಟಲ್ 12 ಲೀಟ್ರು ಹಾಕ್ತಾ ಇದ್ದಾರೆ. 2 ಲೀಟ್ರ್ ಡಾಲ್ಡಾ, 10 ಲೀಟ್ರು ಎಣ್ಣೆ. ನೋಡಿ ಅರ್ಧ ಕ್ಯಾನ್ ಹಾಕ್ಕೊಂಡಿದ್ದಾರೆ ಅದರಲ್ಲಿ. ನೋಡಿ ಈಗ ಪಲಾವ್ ಇಂಗ್ರೀಡಿಯೆಂಟ್ಸು ಒಂದೊಂದು ಪಾತ್ರೆಗೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲನೂ ಫುಲ್ ಈ ಥರ ಬಂದಿರುತ್ತೆ. ಒಂದೊಂದು ಪಾತ್ರೆಗೆ ಇಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ. ನೋಡಿ ಇದರಲ್ಲಿ ಈಗ ಚಕ್ಕೆ, ಲವಂಗ ಮತ್ತು ಜಾಪತ್ರೆ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲಿ ಈಗ ಪಲಾವ್ ಎಲೆ, ಈಗ ಮೊಗ್ಗು ಹಾಕ್ತಾ ಇದ್ದಾರೆ. ಈಗ ಏಲಕ್ಕಿ ಹಾಕ್ತಾ ಇದ್ದಾರೆ. ನೋಡಿ ಒಂದು ಪಾತ್ರೆಗೆ ಇಷ್ಟು ಬೇಕಾಗುತ್ತೆ. ಈಗ ಸೋಂಪು ಹಾಕ್ತಾ ಇದ್ದಾರೆ. ಈಗ ನೋಡಿ ನಕ್ಷತ್ರದ ಹೂವು ಹಾಕ್ತಾ ಇದ್ದಾರೆ. ಅನಾನಸ್ಸು ಒಂದಿಡಿ. ನೋಡಿ ಈಗ ಡಾಲ್ಡಾ ಮತ್ತು ಎಣ್ಣೆ ಎಲ್ಲ ಫುಲ್ ಚೆನ್ನಾಗಿ ಕಾದಿದೆ. ಕಾದಿದ ನಂತರ ಈಗ ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾ ಇದೆ. ಓಕೆ ಓಕೆ. ನೋಡಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. 2, 3 3 ಸೌಟು, ಇದು ದೊಡ್ಡ ಸೌಟಲ್ಲಿ 3 ಸೌಟು ಬೆಳ್ಳುಳ್ಳಿ ಪೇಸ್ಟ್. ನೋಡಿ 2 ಬಕೆಟ್ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. 10 kg ಅಷ್ಟು ಈರುಳ್ಳಿ. ನೋಡಿ ಈಗ ಫಸ್ಟು 2 ಪಾತ್ರೆ ಇಟ್ಕೊಂಡಿದ್ದಾರೆ. 2 ಪಾತ್ರೆಯಲ್ಲೂ ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಈ ಪಾತ್ರೆಯಲ್ಲಿ ನಾನು ಯಾವ ರೀತಿ ಮಾಡೋದಂತ ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈಗ ಕ್ಯಾಪ್ಸಿಕಮ್ಮು 2 ಬಕೆಟಾ? ನೋಡಿ 2 ಬಕೆಟ್ ಅಷ್ಟು ಕ್ಯಾಪ್ಸಿಕಮ್. ನೋಡಿ ಈಗ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದಾರೆ. 2 ಕಟ್ಟು ಪುದೀನ ಅಲ್ವಾ? ಓಕೆ. ನೋಡಿ ಈಗ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದಾರೆ. ನೋಡಿ 2 ಸೌಟು ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಬಾತ್ ಪೌಡ್ರ್ ಹಾಕ್ಕೊತಾ ಇದ್ದಾರೆ. ನೋಡಿ 3, 4, 5 ನೋಡಿ 5 ಸೌಟಷ್ಟು ಬಾತ್ ಪೌಡರು ಒಂದು ಪಾತ್ರೆಗೆ. ಮತ್ತು ಇದು ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರ್ 1 ಸೌಟು. ನೋಡಿ ಈಗ ಹುಣಸೆಹಣ್ಣು ಹುಳಿ ಹಾಕ್ತಾ ಇದ್ದಾರೆ. ಅರ್ಧ ಬಕೆಟ್. ಓಕೆ, ಅರ್ಧ ಬಕೆಟು ಹುಣಸೆಹಣ್ಣು ಹುಳಿ. ನೋಡಿ ಈಗ ಹಸಿಮೆಣಸಿನ್ಕಾಯಿ ಪೇಸ್ಟು 3 ಸೌಟು. 2, 3, 4 ಸೌಟು ಹಸಿಮೆಣಸಿನ್ಕಾಯಿ ಪೇಸ್ಟ್. ಇದು ಆಯಿಲಲ್ಲಿ ಫ್ರೈ ಮಾಡಿ ರುಬ್ಕೊಂಡಿರೋದು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಕಲ್ಲುಪ್ಪು 1 kg ಹಾಕ್ಕೊಂಡಿದ್ದಾರೆ. 1.5. ಓಕೆ, ನೋಡಿ ಒಂದು ಪಾತ್ರೆಗೆ 1.5 kg ಕಲ್ಲುಪ್ಪು.
ನೋಡಿ ಈಗ ಬಟಾಣಿ ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ ಒಂದು ಪಾತ್ರೆಗೆ 17 ಬಕೆಟ್ ನೀರು ಹಾಕ್ತಾ ಇದ್ದಾರೆ. ನೋಡಿ 2 3 4 5 6 7 8 9. ನೋಡಿ ಇದೆಲ್ಲ 5 ಲೀಟ್ರ್ ಬಕೆಟ್ಗಳು. 5 ಲೀಟ್ರ್ ಬಕೆಟ್ ಅಳತೆ ಪ್ರಕಾರ ಇವ್ರು ನೀರು ಹಾಕ್ತಾ ಇದ್ದಾರೆ. ನೋಡಿ 10 11 12 ನೋಡಿ ಇದು 13 14 15 16 17. ನೋಡಿ ಪ್ಯಾಕೆಟಲ್ಲಿ ಇದ್ದಿದ್ದೆಲ್ಲನೂ ತೆಗೆದು ಈಗ ಬಕೆಟ್ಗಳಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ನೋಡಿ ಇದು ಬಿರಿಯಾನಿ ಮಸಾಲ ಮತ್ತು ಇದು ಗರಂ ಮಸಾಲ. ನೋಡಿ ಈಗ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಟೊಮೊಟೊ ಹಾಕ್ತಾ ಇದ್ದಾರೆ. ನೀರು ಹಾಕ್ಕೊಂಡಿದ ನಂತರ ಒಗ್ಗರಣೆ ಹಾಕ್ಕೊಂಡು ಇದನ್ನ ಟೊಮೊಟೊ ಹಾಕ್ತಾ ಇದ್ದಾರೆ. ನೋಡಿ ಅರ್ಧ ತಟ್ಟೆ ಟೊಮೊಟೊ, ಒಂದು 10 kg ಟೊಮೊಟೊ ಅಲ್ಲ. ನೋಡಿ ಈಗ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದಾರೆ. ನೋಡಿ ಒಂದು 1/4 kg ಅಷ್ಟು ಬಿರಿಯಾನಿ ಮಸಾಲ. ನೋಡಿ ಈಗ ಗರಂ ಮಸಾಲ ಹಾಕ್ತಾ ಇದ್ದಾರೆ. ಒಂದು 200 ಗ್ರಾಮಿಂದ 1/4 kg ಇರುತ್ತೆ. ನೋಡಿ ಈಗ ಧನಿಯಾ ಪುಡಿ ಒಂದು 1/4 kg. ನೋಡಿ ಅದ್ರ ಮೇಲ್ಗಡೆ ಈಗ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದಾರೆ. ನೋಡಿ ಇದು ಎಣ್ಣೆಯಲ್ಲಿ ಫಸ್ಟ್ ಹಾಕ್ಕೋಬೇಕಾಯಿತು. ಹಾಕಿರೋದು ನಿಧಾನ ಆಗಿರೋ ಕಾರಣಕ್ಕೆ ಈಗ ಹಾಕ್ಕೊಂಡಿದ್ದಾರೆ. ಇಲ್ಲಾಂದರೆ ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೋಬೇಕಾಗುತ್ತೆ. ನೋಡಿ ಮಸಾಲೆಗಳೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಟ್ಟು ಈಗ ಪ್ಲೇಟ್ ಮುಚ್ಚಿದ್ದಾರೆ. ಇದು ಕುದಿ ಬಂದಿದ ತಕ್ಷಣ ನಿಕ್ಕಿ ಹಾಕ್ಕೊತಾರೆ. ನೋಡಿ ಒಂದು ಪಾತ್ರೆಗೆ 50 kg ರೈಸ್ ಹಾಕ್ತಾ ಇದ್ದಾರೆ. ನೋಡಿ ಇದು ಜಾಸ್ಮಿನ್ ರೈಸು. ನೋಡಿ ಇದು ಫುಲ್ ಕ್ಲೀನ್ಡು ರೈಸು. ಇದೇನು ತೊಳೆಯೋದಿಲ್ಲ. ನೋಡಿ ಕೈಗೇನು ಪೌಡ್ರ್ ಆಗಲಿ ಏನೂ ಮೆತ್ಕೊಳೋದಿಲ್ಲ. ಅಲ್ಲೋ ಫುಲ್ ಫ್ರೆಶ್ ರೈಸ್ ಇದು. ಇದನ್ನು ಡೈರೆಕ್ಟ್ ಹಂಗೆ ಹಾಕ್ಕೊತಾರಂತೆ. ನೋಡಿ ಇಲ್ಲೇ ದೇವಸ್ಥಾನ ಇರೋದು. ನೋಡಿ ಇದ್ರ ಮುಂದ್ಗಡೆನೇ ಇಲ್ಲಿ ಹಂಚತ್ರ ಇರೋದು. ಇದು ಕಲ್ಯಾಣ ಮಂಟಪ. ಇದು ಈ ಕಲ್ಯಾಣ ಮಂಟಪ ಒಳಗಡೆ ಎಲ್ಲ ಹಚ್ಕೊಡ್ತಾ ಇದ್ದಾರೆ ತರಕಾರಿಗಳೆಲ್ಲನೂ. ಇಲ್ಲಿ ರೈಸ್ ಪಾತ್ಗಳು ಮಾಡ್ತಾ ಇದ್ದಾರೆ. ನೋಡಿ ಬೆಳಗಿನ ಜಾವ ಈಗ 5 ಗಂಟೆ ಆಗಿದೆ. ಈಗೆಲ್ಲ ಟೀ ಕುಡಿತಾ ಇದ್ದಾರೆ. ಸರ್ ನೀವೇ ಮಾಡಿ ಟೀ? ನಾನೆಲ್ಲ ಗುರು ನಾವು ಹೋಗ ಟೀ ಮಾಡೋಣ ಅಂತಂದ್ರೆ ಅವರು ಕಾಫಿ ಮಾಡ್ಬಿಟ್ಟಿದ್ರು. ಕಾಫಿ ಮಾಡ್ಬಿಟ್ಟಿದ್ರಾ? ಓಕೆ ಓಕೆ. ಕಾಫಿ ಓಕೆ ಓಕೆ ಓಕೆ. ಹಾಂ ನೋಡಿ ಊಟ ತಿಂಡಿ ಏನಿದ್ರು ಪರವಾಗಿಲ್ಲ. ಇವರು ಟೀ ಕಾಫಿ ಮಾತ್ರ ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನೆಲ್ಲರನ್ನೂ ಅಂತ ಇದ್ದಾರೆ. ನೋಡಿ ಈಗ ಚಿಕನ್ ಮಸಾಲ 1 ಪ್ಯಾಕೆಟ್ ಹಾಕ್ಕೊತಾ ಇದ್ದಾರೆ. ಇದು 200 ಗ್ರಾಮ್ ಪ್ಯಾಕೆಟ್ ಅಲ್ಲ? 200 ಗ್ರಾಮ್ ಪ್ಯಾಕೆಟು 1 ಪ್ಯಾಕೆಟು. ನೋಡಿ ಈಗ ಕುದಿ ಬಂದಿದೆ. ಕುದಿ ಬಂದಮೇಲೆ ಈಗ ಕಸೂರಿ ಮೇಥಿ ಹಾಕ್ತಾ ಇದ್ದಾರೆ. ಕಸೂರಿ ಮೇಥಿ ಫುಲ್ಲಾಗಿ ಒಂದಿಡಿ. ನೋಡಿ ಈಗ ನೀರೆಲ್ಲ ಕುದಿ ಬಂದಿದೆ. ಕುದಿ ಬಂದಮೇಲೆ ಈಗ ರೈಸ್ ಹಾಕ್ಕೊತಾ ಇದ್ದಾರೆ. ನೋಡಿ ಇದು 25 kg ಪ್ಯಾಕೆಟು, 50 kg ಟೋಟಲ್, 2 ಪ್ಯಾಕೆಟು. ನೋಡಿ ಈಗ ಒಣಕೊಬ್ಬರಿ 3 ಇಡಿ ಹಾಕ್ಕೊಂಡಿದ್ದಾರೆ. ಫುಲ್ಲಾಗಿ ಒಂದು 3 ಇಡಿ ಒಣಕೊಬ್ಬರಿ. ನೋಡಿ ಅಕ್ಕಿ ಹಾಕ್ಕೊಂಡು ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಈಗ ಒಣಕೊಬ್ಬರಿ. ನೋಡಿ ಅಕ್ಕಿ ಹಾಕಿದ ನಂತರ ಆಗಾಗ ಇದನ್ನು ಮಿಕ್ಸ್ ಮಾಡಿಕೊಡ್ತಾ ಇರಬೇಕಾಗುತ್ತೆ. ಇಲ್ಲಾಂದರೆ ಕೆಳಗಡೆ ತಳ ಅಂಟ್ಬಿಡುತ್ತೆ.
ನೋಡಿ ಈಗ 70 to 80% ರೈಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದಾದ್ಮೇಲೆ ಈಗ ಈ ಕಡೆ ಸೌದೆಲ್ಲ ತೆಗೆದು ಆ ಕಡೆ ಇಡ್ತಾ ಇದ್ದಾರೆ. ಫುಲ್ ನೀರೆಲ್ಲ ಆಲ್ಮೋಸ್ಟ್ ಇಮ್ರೋಗಿದೆ. ಜಸ್ಟ್ ಎಲ್ಲ ಒಂದು 10% ಇದೆ. 10% ಇರೋ ಟೈಮಲ್ಲಿ ಈಗ ಸೌದೆ ತೆಗೆದಿದ್ದಾರೆ. ನೋಡಿ ಇದನ್ನೆಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಪ್ಲೇಟ್ ಮುಚ್ಚಿಬಿಟ್ಟು ಈಗ ಕೆಂಡ ಹಾಕಿ ದಮ್ ಹಾಕ್ತಾ ಇದ್ದಾರೆ. ನೋಡಿ ದಮ್ ಹಾಕಿದ ನಂತರ ಒಂದು 2 ನಿಮಿಷ ಬಿಟ್ಟು ಈಗ ನೀರು ಹಾಕ್ಕೊಂಡಿದ್ದಾರೆ ಕೆಳಗಡೆ. ಇಲ್ಲಾಂದ್ರೆ ಕೆಳಗಡೆ ಫುಲ್ ತಳ ಅಂಟುತ್ತೆ. ಆ ಕಾರಣಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಇದೇ ರೀತಿ ಇದರಲ್ಲ ಮಾಡ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಬದ್ರಿನಾಥ್. ಬೆಂಗಳೂರು. ಬೆಂಗಳೂರಾ? ಓಕೆ. ಪ್ರತಿ ವರ್ಷ ಬಂದು ಇಲ್ಲಿ ಸೇವೆ ಅಂದ್ರೆ ಅನ್ನದಾನ ಸೇವೆ ಎಲ್ಲರಿಗೂ ಪ್ರತಿ ಮೂರು ದಿನನೂ ಮಾಡ್ಬಿಟ್ಟು ಹೋಗ್ತೀವಿ. 3 ದಿನ. ಇದು ನಿನ್ನೆಯಿಂದ ಶುರುವಾಗಿದೆ ಅಲ್ಲ? ಇವತ್ತಿಂದ ಶುರು ಅನ್ನದಾನ. ಓಕೆ. ಎಷ್ಟು ದಿನ ಇರುತ್ತೆ? ಇವತ್ತು ನಾಳೆ ಶುಕ್ರವಾರದವರೆಗೂ ಇರ್ತದೆ. ಶುಕ್ರವಾರದವರೆಗೂ. ಇವತ್ತು ತೇರಾ? ಇವತ್ತೇರು. ಓಕೆ. ಎಷ್ಟು ಜನಕ್ಕೆ ಮಾಡಿಸ್ತಾ ಇದ್ದೀರಾ ಸರ್ ಇದು? ಸುಮಾರು 10 ಕ್ವಿಂಟಾಲ್ ಹಾಕ್ತೀವಿ. 10 ಕ್ವಿಂಟಾಲ್ ಜನಕ್ಕೆ ಅಂತಲ್ಲ, 10 ಕ್ವಿಂಟಾಲ್ ಅನ್ನನ ಬೇಯಿಸಿ ಅನ್ನದಾನ ಮಾಡೋದು. ಎಲ್ಲ ರೈಸ್ ಬಾತ್ಗಳು? ಎಲ್ಲ ರೈಸ್ ಬಾತ್ ಬರುತ್ತೆ. ತರಾವರಿ ರೈಸ್ ಬಾತ್ಗಳು. ತರಾವರಿ ಅಂದ್ರೆ ವಾಂಗಿ ಬಾತು, ಟೊಮೆಟೊ ಬಾತು, ಮೆಂತ್ಯ ಬಾತು, ಪಲಾವು, ಆಲೂ ದಮ್ ಬಿರಿಯಾನಿ, ಆ ತರ ಎಲ್ಲಾನು ಎಲ್ಲ ಅಡುಗೆ ಮಾಡಿಸಿ ವಿತರಣೆ ಮಾಡ್ತಾ ಇದೀವಿ. ಮೊದಲಿಂದ ಇವಾಗ ನಡೆಸ್ಕೊಂಡು ಹೋಗ್ತಾ ಇದೀವಿ, ನಡೆಸ್ತೀವಿ ಕೂಡ. ಓಕೆ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಸರ್? ಸುಮಾರು ವರ್ಷಗಳಿಂದ, ಸುಮಾರು 30 ವರ್ಷಗಳಿಂದ ನಡೆಸ್ತಾ. 30 ವರ್ಷದಿಂದ ಇಲ್ಲೇ? ಹೌದು. ಓಕೆ. ನಮ್ಮ ತಂದೆಯ ಕಾಲದಿಂದ ನಡೆಸ್ಕೊಂಡ್ ಬರ್ತಾ ಇದ್ರೆ ಅದನ್ನ ನಾವು ಅವ್ರ ಮಕ್ಕಳಾಗಿ ನಾನು ನಮ್ಮ ಅಣ್ಣ, ನಮ್ಮ 4 ಜನ ಬ್ರದರ್ಸ್ ನಡೆಸ್ಕೊಂಡ್ ಬರ್ತಾ ಇದೀವಿ. ಓಕೆ ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ ತಮಗೂ ಅಷ್ಟೇ. ಸುಮಾರು 25 ವರ್ಷದಿಂದ ಚಿಕ್ಕ ತಿರುಪತಿಯಲ್ಲಿ ಬಾಲಾಜಿ ಸ್ಟೋರ್ನವರು ಯಜಮಾನರು 25 ವರ್ಷ ಅನ್ನದಾನ ಮಾಡ್ಕೊಂತ ಬರ್ತಾ ಇದ್ದಾರೆ. ಅವರು ಇನ್ನೂ ಮೊದಲನೇದು ಏನಂದ್ರೆ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಆರೋಗ್ಯವಾಗಿ ಕೊಡಲಿ ಅಂತ ಹೇಳ್ತೀವಿ. ಇದು ಕಾಂಟ್ರಾಕ್ಟ್ ಚಾಮರಾಜಪೇಟೆಯಿಂದ ಶಾಂತಿ ಬಂದು ಶ್ರೀನಿವಾಸ್ ಕಾರಂತರು ಅಂತ ಇದ್ದಾರೆ. ವೆಂಕಪ್ಪಯ್ಯನವ್ರ ಮಗ 4ನೇ ಮಗ. ಅವರು ಇದು 20 ವರ್ಷದಿಂದ ಅವರು ಇದು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಮ್ದು ಏನಿದೆ ಅದು ನಾವು ಪೇಮೆಂಟ್ ಅವ್ರಿಗೆ ಹೆಚ್ಚು ಕಡಿಮೆ ನಾವು ಮಾಡಿ ತಗೊಂಡು ಸುಧಾರಿಸ್ಕೊಂಡು ಹೋಗ್ತಾ ಇದ್ವಿ. ಏನು ಅಂದರೆ ಚಿಕ್ಕ ತಿರುಪತಿ ಬರೋದು ಕಾರಣ ನಮ್ಮ ಕೈಕಾಲು ಗಟ್ಟಿ ಇರೋವರೆಗೂ ನಾವು ಬಂದು ಎಲ್ಲರಿಗೂ ಮಾಡಿಕೊಡೋಣ. ಅಡುಗೆಯವರು 10 ಜನ ಒಳ್ಳೇದಾಗಲಿ, ಚೆನ್ನಾಗಿರಲಿ ಅಂತೇಳಿ ನಾವು ದೇವರಲ್ಲಿ ಬೇಡಿಕೊಳ್ತೀವಿ. ಈಗ ತಿರುಪತಿ ವೆಂಕಟೇಶ ಇವತ್ತು ನಾವು 40 ಜನ ಅಡುಗೆಯವರು ಇದ್ದೀವಿ ಸರ್. ಈಗ 800 kg ಬಾತ್ ಮಾಡೋಕೆ ಹೇಳಿದರೆ 800 kg ಬಾತ್ ಮಾಡ್ತಾಯಿದ್ದೀವಿ. ಅಂದರೆ 40 ಜನ ಅಡುಗೆಯವರು ಅಂತಂದರೆ ಈಗ ನಿನ್ನೆ ಬೆಳಿಗ್ಗೆ ಬಂದರೆ ಇವತ್ತು 20 ಜನ ಹೋಗ್ತಾರೆ. ಇವತ್ತು ಇನ್ನು 20 ಜನ ಇರ್ತಾರೆ. ಮಾಂತೇಶ ಮತ್ತು ಮಹೇಶ್ ಅನ್ನೋರು ಇರ್ತಾರೆ. ಅವ್ರು ಬಾತ್ ಮಾಡ್ಕೊಂಡು ಅವ್ರು ಇರ್ತಾರೆ ಸರ್. ಅವರು ಆಯ್ತು. ಗುಡ್ ನೈಟ್. ನೀವು ಮಾತಾಡ್ರಿ. ಆಯ್ತು, ನೀವು ಮಾತಾಡಿದ ಅದು ಒಂದೇ. ಅದೇ ಮಾತಾಡು, ಅವ್ರಿಗೆ ತೊಂದರೆ ಇಲ್ಲ. ಮತ್ತೆ ನೋಡಿ, ಅವರು ನಮ್ಮ ಉಪೇಂದ್ರ ರಾವ್ ಅಂತ ನಮ್ಮನ್ನು ಸೇರಿಸ್ಬೇಡ್ರಿ. ಮತ್ತೆ ನಮ್ಮನ್ನು ಸೇರಿಸೋದು ನಾಟಿ ಲಕ್ಷ್ಮಣ ಅವರು ಹೊಂಟೋದ್ರು ಬಂದ್ರೆ ಇಲ್ಲಿ. ಅವರು ಉಪೇಂದ್ರ ರಾವ್ ಅಂತ ಅವರು ನಮ್ಮ ಸುಮಾರು 20-30 ವರ್ಷದಿಂದ ನಾವು ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಸ್ಟಾಫ್ ಇವರೆಲ್ಲ ಏನಿದಾರ ನಮ್ಮ ಸ್ಟಾಫ್ಗಳು ಇವರೆಲ್ಲ 30-32 ವರ್ಷದಿಂದ. ಮಹೇಶ್ ಅಂತ ಸುಮಾರು 35 ವರ್ಷದಿಂದ ಇದ್ದಾನೆ. ಸಣ್ಣ ಹುಡುಗನಿಂದ ಅಲ್ಲಿ ಇದ್ದಾನೆ. ಅವನು ಅಡುಗೆ ಕೆಲಸ ಮಾಡ್ಕೊಂಡೆ. ನಾವೆಲ್ಲ ಒಂದು ಸ್ಟಾಫ್ ಇದು. ನಾವೆಲ್ಲ ನಮ್ಮ ಶ್ರೀನಿವಾಸ್ ಕಾರಂತ್ ಅಂತ ಏನಿದಾರೋ ಅವ್ರ ಹತ್ರ ಎಲ್ಲ ನಾವು ಕೆಲಸ ಕಲ್ತವ್ರೆ ಪ್ರತಿಯೊಬ್ರು ಕೂಡ. ಹಾಗಾಗಿ ಈ ಒಂದು ಸಂಸ್ಥೆ ತುಂಬಾ ಚೆನ್ನಾಗಿ ಬೆಳೆದಿದೆ. ಮುಂದಕ್ಕೂ ಬೆಳಿಲಿ ಅಂತ ಎಲ್ಲರ ಹತ್ರನು ದೇವ್ರ ಹತ್ರ ಬೇಡ್ಕೊಂಡು ಈ ಕಡೆ ಬನ್ನಿ. ಕೆಲ್ಸಕ್ಕೆ ಬರ್ತಾ ಇದಾರೆ ಸರ್. ಕಾರಂತರ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹೌದು, ಆದ್ರೂ ಬಂದು ಸೇವೆ ಮಾಡಿ ಕೊಟ್ಟು ಹೋಗ್ತಾ ಇದಾರೆ. ಒಂದು 100 ರೂಪಾಯಿ ಹೆಚ್ಚು ಕಡಿಮೆ ಮಾಡಿ ತಗೊಂತ ಇದಾರೆ ಸರ್. ಅದೇನಿಲ್ಲ. ದೇವ್ರ ಎಲ್ಲರಿಗೂ ಎಲ್ಲ ಒಳ್ಳೆ ರೀತಿಯಿಂದ ನಡೀತಾ ಇದೆ. ಚಿಕ್ಕ ತಿರುಪತಿಗೆ ಬಂದಾಗಿಂದ ಯಾವ ಪ್ರಾಬ್ಲಮ್ ಆಗಿಲ್ಲ. ಒಳ್ಳೆ ಆರೋಗ್ಯ ಅನುಕೂಲ ದೇವರು ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಹಂಗಾಗಿ ನಾವು ದೇವ್ರ ಸೇವೆ ಯಾವಾಗಲೂ ಮಾಡ್ತೀವಿ. ಸರಿ ಸರ್. ತುಂಬಾ ಥ್ಯಾಂಕ್ಸ್. ನೋಡಿ 50 kg ಟೊಮೆಟೊ ಬಾತ್ ರೆಡಿ ಇದೆ. ಹುಟ್ಟೋಳ ಮಹೇಶ. ನೋಡಿ ಈ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದ್ಮೇಲೆ ಈಗ ದಮ್ ತೆಗ್ದಿದ್ದಾರೆ. ಟೊಮೆಟೊ ಬಾತ್ ಈಗ ರೆಡಿ ಆಗಿದೆ. ಈಗ ದಮ್ ತೆಗಿತಾರೆ. ನೋಡಿ ಟೊಮೆಟೊ ಬಾತ್ ರೆಡಿ ಇದೆ. 50 kg ಟೊಮೆಟೊ ಬಾತ್ ರೆಡಿ ಆಗಿದೆ. ಮತ್ತೆ ಇನ್ನೊಂದು ಬ್ಯಾಗ್ ಹಾಲೆ ದಮ್ ಹಾಕಿಟ್ಟಿದೀವಿ. ಮತ್ತೆ ಇನ್ನೊಂದು ಬ್ಯಾಗ್ ಹಾಗೆ ರೆಡಿ ಆಗ್ತಾ ಇರ್ತದೆ. ಒಟ್ಟು 800 kg ಇವತ್ತು ಪ್ರಸಾದ ಜನರಿಗೆ ಹಂಚುತ್ತೀವಿ. ಓಕೆ ಸರ್. ನಮಸ್ಕಾರ. ಹರಿ ಓಂ.
ಇವತ್ತಿನ ದಿನ ಬಹಳ ವಿಶೇಷವಾದಂಥ ದಿನ. ಇದು ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿರುವ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮೋತ್ಸವದ ಸಮಾರಂಭ. ಇದು ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ. ಬಹಳ ಪುಣ್ಯಕ್ಷೇತ್ರ, ಬಹಳ ಪವಿತ್ರವಾದದ್ದು ಹಾಗೂ ಬಹಳ ಮಹಿಮೆಯುಳ್ಳಂತಹ ಸ್ಥಳ ಇದು. ದೇವರು ಎಷ್ಟೋ ಜನಕ್ಕೆ ಹಲವಾರು ಸಮಸ್ಯೆಗಳಿಂದ ಇಲ್ಲಿ ಬಂದು ಅವರ ಹರಕೆಗಳನ್ನ ತೀರಿಸಿ ತುಂಬ ಜನ ಅದರಿಂದ ಪ್ರಯೋಜನ ಪಟ್ಟಿದ್ದಾರೆ ಹಾಗೂ ಅವರು ವರಪಟ್ಟು ಅವರೆಲ್ಲ ಸುಖಿಗಳಾಗಿದ್ದಾರೆ. ಎಷ್ಟೋ ಜನ ಇದ್ದಾರೆ. ಹಾಗೂ ಇದು ತಿರುಪತಿಗಿಂತ ಏನು ಕಡಿಮೆ ಇಲ್ಲ, ಅದರಷ್ಟೇ ಮಹಿಮೆ ಇದೆ. ಇಲ್ಲಿ ನಮ್ಮ ಮಾವನವರು ಹಿರಿಯರು, ಅವರಿಂದ ಹಿರಿಯರು ಆನ್ಸಿಸ್ಟರ್ಸ್ ಅಂತ ಹೇಳ್ತೀವಲ್ಲ, ಅವರಿಂದ ನಡ್ಕೊಂಬಂದಿರೋ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಬಂದಿದೆ. ಹಲವಾರು ವರ್ಷದಿಂದ ಬಂದಿದೆ. ನಮ್ಮ ಲಕ್ಕೂರು ಕುಟುಂಬ ಅಲ್ಲಿಂದ ಆವಾಗಿಂದ ಇವಾಗಿನ ತನಕ ಬರ್ತಾನೆ ಇದೆ. ಆ ದೇವರು ಹೀಗೆ ನಮಗೆಲ್ಲ ಶಕ್ತಿ ಕೊಡಲಿ, ಮುಂದಿನ ಪೀಳಿಗೆ ಅವ್ರಿಗೂ ಶಕ್ತಿ ಕೊಟ್ಟು ಈ ಸೇವೆಯನ್ನು ಮುಂದುವರಿಸಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಶ್ರೀರಾಮ್. ನೋಡಿ, ಟೊಮೆಟೊ ಬಾತ್ ರೆಡಿ ಆಗಿದೆ, ಈಗ ಇಳಿಸ್ತಾ ಇದ್ದಾರೆ. ನೋಡಿ, ಈಗ ದಮ್ ತೆಗಿತಾ ಇದ್ದಾರೆ. ಕೆಂಡ ಇದೆ ಅಡಿಗ್ರೆ ನೀರು ಹಾಕಿದೀವಿ. ಒಂದ್ಸಲಿ ಊಟ ಹಾಕು, ಒಂದ್ಸಲಿ ಸ್ವೀಟ್ ಹಾಕು. ನೋಡಿ, ಈಗ ಟೈಮ್ ಬಂದು 7:30 ಆಗಿದೆ. 7:30ಗೆ ಈಗ ಪ್ರಸಾದ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಾಡಂಗೆ ಇಲ್ಲ. ಪ್ರಸಾದ ತಗೊಳ್ಳಿ, ಚಟ್ನಿ ಹಾಕ್ಸ್ಕೊಳ್ಳಿ, ನೀರು ತಗೊಳ್ಳಿ, ಬನ್ನಿ ಮುಂದೆ. ವೇಸ್ಟ್ ಮಾಡಂಗಿಲ್ಲ ಪ್ರಸಾದ. ಚೀನಾಕಲ್ ಸಿಸ್ಟರ್ ಚಟ್ನಿ ಹಾಕ್ಸ್ಕೊಳ್ಳಿ, ಮುಂದೆ ಬನ್ನಿ. ಅಣ್ಣಯ್ಯ, ಯಾರು ಬೇಕಾದ ನಿಮ್ಗೆ? ವೇಸ್ಟ್ ಮಾಡಬೇಡಿ ಅಷ್ಟೇ. ಕುಡಿಯೋದಕ್ಕೆ ಮಾತ್ರ ವ್ಯಕ್ತ ಮಾಡಬೇಡಿ. ಬನ್ನಿ ಅಕ್ಕ, ಬನ್ನಿ ಅಣ್ಣ, ಪ್ರಸಾದ ತಗೊಳ್ಳಿ. ಬನ್ನಿ ಮೇಡಮ್, ಪ್ರಸಾದ ತಗೊಳ್ಳಿ. ಬನ್ನಿ ಪ್ರಸಾದ ತಗೊಳ್ಳಿ. ಬಿಸಿ 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 ಪ್ರಸಾದ. ಬನ್ನಿ ಬನ್ನಿ. ಆಯ್ತಾ ಅದು?
ಬನ್ನಿ ಚಟ್ನಿ ಹಾಕೊಳ್ಳಿ ಚಟ್ನಿ ಚಟ್ನಿ ಯಾರು ಬೇಕು ಚಟ್ನಿ ಚಟ್ನಿ ಬೇಕಾ ತಗೊಳ್ಳಿ ಚಟ್ನಿ ಹಾಕ್ಸ್ಕೊಳ್ಳಿ ಚಟ್ನಿ ಚಟ್ನಿ ಬನ್ನಿ ಚಟ್ನಿ ಹಾಕ್ಸೋಣ ಬನ್ನಿ ಚಟ್ನಿ ಹಾಕ್ಸ್ಕೊಳ್ಳಿ ಚಟ್ನಿ ಚಟ್ನಿ ಸರ್ ಹೆಂಗಿದೆ ಪ್ರಸಾದ ಹೆಂಗಿದೆ? ಚಟ್ನಿ ಹಾಕ್ಸ್ಕೊಳ್ಳಿ ಚಟ್ನಿ ಹಾಕ್ಸ್ಕೊಳ್ಳಿ ಚಟ್ನಿ ಬನ್ನಿ ಬನ್ನಿ ಪ್ರಸಾದ ತಗೊಳ್ಳಿ ಬಿಸಿ 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 ಹುಡುಕು ಬನ್ನಿ ಅಕ್ಕ ಬನ್ನಿ ಅಮ್ಮ ಪ್ರಸಾದ ತಗೊಳ್ಳಿ ಪ್ರಸಾದ ನಂತರ ಸ್ನೇಹಿತರೆ ನೋಡಿದ್ರಲ್ಲ ಇವರು ಯಾವ ರೀತಿ ಒಂದು ಟೊಮೊಟೊ ಬಾತ್ ಮಾಡಿದ್ರು ಅಂತ ಬಿಟ್ಟು ನೋಡಿ. ಇದೇ ರೀತಿ ಇವರು ಮಾಡಿರೋಂಥ ಪ್ರತಿಯೊಂದು ಅಡುಗೆನೂ ವಿಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ ನೋಡಿ. ಇದಂತೂ ತುಂಬಾ ಚೆನ್ನಾಗಿತ್ತು. ಇವರು ಮಾಡಿರೋಂಥ ಟೊಮೊಟೊ ಬಾತ್ ಎಕ್ಸಲೆಂಟ್ ಆಗಿತ್ತು. ನಾನು ಅಲ್ಲೇ ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನೋಡಿ ಅಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಅಷ್ಟೇ ಇವ್ರು ಮಾಡಿರೋಂಥ ಟೊಮೊಟೊ ಬಾತ್ ಅಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದಲ್ಲ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.